Okay, my dear students, good morning everyone. Already knew my name, Shanmukappa SO, English teacher. My dear students, in the last class, we have discussed 7th poem, very important poem in the memorization, purpose of examination, The Blind Boy. Today, we deal with the 8th lesson or last lesson, Science and Hope of Survival. Science and Hope of Survival, written by Kailis Borok. So, in this session, the science and hope, ವಿಜ್ಞಾನ ಮತ್ತು ನಂಬಿಕೆ ಆಫ್ ಸರ್ವೈವಲ್, ಬದುಕುಳಿಲಿಕ್ಕೆ ಆ ವಿಜ್ಞಾನ ಮೇಲೆ ಎಷ್ಟು ನಂಬಿಕೆಯನ್ನು ನಾವು ಇಟ್ಕೋಬೇಕು, ಅದರ ನಂಬಿಕೆ ಏನು, ಅದ್ರ ಮೇಲೆ ಈ ಪಾಠ ಅನ್ಕೊಂಡಿದೆ. ಅವರ್ ಗ್ರೇಟ್ ಸೈಂಟಿಸ್ಟ್ ಅಂಡ್ ಫಾರ್ಮರ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಬ್ದುಲ್ ಕಲಾಂ ಟು a great missile man of India. So told about our science and hope of survival also. So, my dear students, this picture is Kailis Borok, and this is all the scientists and other professionals. Okay, my dear students, first go to thought of the day. Yes, our great scientist Abdul Kalam says, never hate your haters, but respect them, because they are the ones that think that you are better than them. Never hate your haters. ಯಾವಾಗಲೂ ಕೂಡ ನೀವು ವಿರೋಧಿಸಬೇಡಿ ನಿಮ್ಮನ್ನ ವಿರೋಧಿಸೋರ್ನ, ಬಟ್ ರೆಸ್ಪೆಕ್ಟ್ ದೆಮ್, ಅವ್ರಿಗೆ ಗೌರವ ಕೊಡಿ. ಏಕೆಂದ್ರೆ ಬಿಕಾಸ್ ದೇ ಆರ್ ದ ಒನ್ಸ್ ದಟ್ ಥಿಂಕ್ ದಟ್ ಯು ಆರ್ ಬೆಟರ್ ದೆನ್ ದೆಮ್. ಒಂದ್ಸಲ ಮುಂದೆ ಅವರು ಯೋಚಿಸ್ತಾರೆ ನೀವು ಬಹಳ ಒಳ್ಳೆಯವರು ಅಂತಂದೇಳಿ. ಹಾಗಾಗಿ ನಿಮ್ಮನ್ನು ಯಾರು ದ್ವೇಷ ಮಾಡ್ತಾರೋ ನೀವು ಅವ್ರನ್ನ ಪ್ರೀತಿಸಿ ಅವ್ರಿಗೆ ಗೌರವ ಕೊಡಿ. ಮುಂದೊಂದು ದಿವಸ ಅವರು ನಿಮ್ಮನ್ನ ಹೆಚ್ಚಾಗಿ ಉತ್ತಮ ತಿಳ್ಕೊಂಡು ಪ್ರೀತಿಸ್ತಾರೆ ಅಂತ ಹೇಳ್ತಾರೆ. ಎಸ್, ಯಾವಾಗಲೂ ಕೂಡ ವೈರಿಗಳನ್ನು ಕೂಡ ಪ್ರೀತಿಯಿಂದ ಗೆಲ್ಲಬಹುದು ಅಂತಂದೇಳಿ ನಾವು ಮಾತಾಡ್ತೀವಿ. ಬಹಳಷ್ಟು ಜನ ಹಿರಿಯರು ಹೇಳ್ತಾರೆ ವೈರಿಗಳನ್ನು ಕೂಡ ಪ್ರೀತಿಯಿಂದ ಗೆಲ್ಲಬಹುದು ಅಂತ ಒಂದು ಅಂಶವನ್ನು ನೋಡ್ತೀವಿ. ಯಾವಾಗಲೂ ದ್ವೇಷದಿಂದ ಇನ್ನು ದ್ವೇಷ ಹೆಚ್ಚಾಗುತ್ತವೆ ವಿನಃ ಕಡಿಮೆ ಆಗೋದಿಲ್ಲ. ಓಕೆ, ನೋಟ್ ದಿಸ್ ಥಾಟ್. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಓಕೆ ಗೋ ಟು ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಲಿಸನಿಂಗ್ ಪ್ಯಾಸೇಜ್. ಓಪನ್ ಯುವರ್ ಟೆಕ್ಸ್ಟ್ ಬುಕ್ at the end of the passage, listening passage. Okay, all of you already opened. Okay, on 18 May 1974, India exploded its first nuclear device, code named Operation Smiling Buddha. 1974ರಲ್ಲಿ ಮೇ 18ರಂದು ಇಂಡಿಯಾ ಸ್ಫೋಟವನ್ನು ಮಾಡ್ತದೆ. ಎಕ್ಸ್ಪ್ಲೋಡೆಡ್ ಅಂದರೆ ಸ್ಫೋಟವನ್ನು ಸ್ಫೋಟಿಸಿತು. ಮೊಟ್ಟ ಮೊದಲ ಒಂದು ಅಣುಶಕ್ತಿಯ ಒಂದು ಕೆಲಸವನ್ನ. ಅದಕ್ಕೆ ಏನನ್ನ ಹೆಸರಿಡ್ತಂದ್ರೆ ಆಪರೇಷನ್ ಸ್ಮೈಲಿಂಗ್ ಬುದ್ಧ ಅಂತಂದೇಳಿ ಹೆಸರನ್ನ ಇಡ್ತು. ಆಪರೇಷನ್ ಸ್ಮೈಲಿಂಗ್ ಬುದ್ಧ ಅನ್ನೋ ಹೆಸರಿನಲ್ಲಿ ಇಟ್ಟು ಮೊಟ್ಟ ಮೊದಲ ಬಾರಿಗೆ ಒಂದು ಅಣುಶಕ್ತಿಯನ್ನ, ಆ ಡಿವೈಸ್ ಅನ್ನ, ಆ ಸಮೂಹವನ್ನ ಸ್ಫೋಟವನ್ನ ಮಾಡ್ತು 1974ರಲ್ಲಿ. ಆಫ್ಟರ್ ಅಬೌಟ್ ಎ ಕ್ವಾರ್ಟರ್ ಸೆಂಚುರಿ, ಒಂದು ಕ್ವಾರ್ಟರ್ ಕಾಲ ಅಂದ್ರೆ ಸೆಂಚುರಿ, ಆನ್ 11th May 1998, ಅದಾದ ನಂತರ 25 ವರ್ಷಗಳ ನಂತರ, ಕ್ವಾರ್ಟರ್ ಅಂದರೆ ಕಾಲ್ಭಾಗ ಅಂತಂದೇಳಿ. ಸೊ ಆ ಒಂದು 1998ರಲ್ಲಿ ಮೇ 11ರಂದು ಕೂಡ ಮತ್ತೆ ಏನು ಮಾಡಿದ್ರು ಅಂದರೆ ಆಪರೇಷನ್ ಶಕ್ತಿ ವಾಸ್ ಕ್ಯಾರಿಡ್ ಔಟ್. ಅದಂದ್ರೆ ಆಪರೇಷನ್ ಶಕ್ತಿ ಅನ್ನೋ ಒಂದು ಹೆಸರಿನಲ್ಲಿ ಅದನ್ನ ಮತ್ತೆ ಬಳಕೆಗೆ ತಂದರು. ಅದನ್ನೇ ಒತ್ತೊಯ್ಯಲಿಕ್ಕೆ ಅವಕಾಶವನ್ನ ಮಾಡಿದ್ರು. ಅಂದ್ರೆ ಆ ಆಪರೇಷನ್ ಸ್ಮೈಲಿಂಗ್ ಬುದ್ಧ ಹೆಂಗ್ ಗೊತ್ತಾದ ನಂತರ ಶಕ್ತಿ ಅದನ್ನು ಒತ್ತೊಯ್ಯುವಂತ ಕೆಲಸವನ್ನ ಮಾಡ್ತು. ಶಕ್ತಿ ವಾಸ್ ಎ ಕೋಡ್ ನೇಮ್ ಆಫ್ thermonuclear device that was exploded in Pokhran as part of Pokhran 11. ಇಲ್ಲಿ ಇದಕ್ಕೆ ಏನನ್ನ ಹೆಸರಿಟ್ರಂದ್ರೆ ಒಂದು ರೀತಿ ಉಷ್ಣಶಕ್ತಿಯನ್ನು ತೆಗೆದುಕೊಂಡು ಹೋಗುವಂತ ಒಂದು ಸಮೂಹ ಆಯ್ತಿದು. ಇದನ್ನು ಕೂಡ ಎಕ್ಸ್ಪ್ಲೋಡೆಡ್, ಸ್ಫೋಟವನ್ನ ಮಾಡ್ತಿ. ಎಲ್ಲಿ ಅಂದ್ರೆ ಪೋಖ್ರಾನ್, ರಾಜಸ್ಥಾನದ ಆ ಪೋಖ್ರಾನ್ ಎಂಬ ಸ್ಥಳದಲ್ಲಿ ಇಟ್ಟು ಅದಕ್ಕೆ ಪಾರ್ಟ್ ಆಫ್ ಪೋಖ್ರಾನ್ 11 ಅನ್ನೋ ಹೆಸರನ್ನು ಕೂಡ ಕೊಟ್ಟರು ವಿಜ್ಞಾನಿಗಳನ್ನ. ಅದನ್ನ ನೋಡ್ತಾ ಇದ್ದಾರೆ. ಪೋಖ್ರಾನ್ ಸರ್ವ್ಡ್ ಆಸ್ ಎ ಟೆಸ್ಟ್ ಸೈಟ್. ಇದೊಂದು ಪರೀಕ್ಷೆ ಮಾಡುವಂತ ಕೇಂದ್ರ, ಆ ಸರ್ವಿಸ್ ಮಾಡುವಂತ ಒಂದು ಕೇಂದ್ರ
ಆ ಒಂದು ಪೋಖ್ರಾನ್. ಎ ಟೋಟಲ್ ಆಫ್ 5 ನ್ಯೂಕ್ಲಿಯರ್ ವೆಪನ್ಸ್ ಆರ್ ಡಿನೋಟೆಡ್ ಡ್ಯೂರಿಂಗ್ ಆಪರೇಷನ್ ಶಕ್ತಿ. ಈ ಆಪರೇಷನ್ ಶಕ್ತಿಯಲ್ಲಿ 5 ನ್ಯೂಕ್ಲಿಯರ್ ವೆಪನ್ಗಳನ್ನು ಕೂಡ ನಾವು ಏನ್ ಮಾಡಿದ್ವಿ ಅಂತಂದ ಹೇಳಿದ್ರೆ ಇಲ್ಲಿ ಕಳಿಸ್ಕೊಟ್ಟಿವಿ ಅನ್ನೋದನ್ನ ನೋಡ್ತಿದ್ವಿ. ಅಂದ್ರೆ ಡಿಟೋನೇಟೆಡ್ ಅಂತಂದ್ರೆ ಇಲ್ಲಿ ಕಳಿಸ್ಕೊಟ್ಟಿವಿ. ನಾವು ಏನನ್ನ ಕಳಿಸ್ಕೊಟ್ಟಿದ್ರೆ ಅದನ್ನ ಒಂದು ಏನು ಆ ಕೆಲಸವನ್ನ ಸ್ಫೋಟ ಮಾಡುವಂತ ಕೆಲಸವನ್ನ ನಾವಿಲ್ಲಿ ಮಾಡಿದ್ವಿ ಅನ್ನೋದನ್ನ ನೋಡ್ತಾ ಇದೀವಿ. 5 ಅಣುಬಾಂಬ್ಗಳನ್ನ ಶಕ್ತಿ ಸಮೂಹನ ಕಳಿಸ್ಕೊಟ್ವಿ. ಮೆಜರ್ಮೆಂಟ್ಸ್ ಕನ್ಫರ್ಮ್ಡ್ ದಟ್ ದೇರ್ ವಾಸ್ ನೋ ರಿಲೀಸ್ ಆಫ್ ರೇಡಿಯೋ ಆಕ್ಟಿವಿಟಿ. ಅದನ್ನ ಅಳತೆಯನ್ನು ಮೆಜರ್ಮೆಂಟ್ ಕೂಡ ಅಳತೆಯನ್ನು ಮಾಡಿದ್ರು, ಸ್ಪಷ್ಟವಾಗಿ ದೃಢಪಡಿಸಿದ್ರು. ಇದು ಯಾವುದೇ ರೀತಿಯಾದಂಥ ಬದುಕಿಗೆ ಅಂದ್ರೆ ಯಾವ ರೀತಿಯ ತೊಂದರೆಗೆ ಆ ರೇಡಿಯೋ ಆಕ್ಟಿವಿಟಿಗಳನ್ನ ಇದು ತರಂಗಗಳ ಏನು ಚಟುವಟಿಕೆಗಳಲ್ಲಿ ಯಾವುದು ಕೂಡ ಇದು ಅನುಕೂಲ ತೊಂದರೆಯನ್ನ ಮಾಡೋದಿಲ್ಲ ಅನ್ನೋ ಮಾತನಾಡಿ ಆ ಸುರಂಗದಲ್ಲಿ ಡಿಟೋನೇಟೆಡ್ ಅಂದ್ರೆ ಸುರಂಗದಲ್ಲಿ ಈ ರೀತಿಯಾದಂತಹ ಒಂದು ಅಳತೆಯನ್ನು ಮಾಡಿ ಯಾವುದೇ ತೊಂದರೆಯನ್ನ ಬಿಡುಗಡೆ ಮಾಡೋದಿಲ್ಲ ರೇಡಿಯೋ ಆಕ್ಟಿವಿಟಿ ಅಂತಂದೇಳಿ ಸ್ಪಷ್ಟವಾಗಿ ಸ್ಪಷ್ಟಪಡಿಸಿದ್ರು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಗೋ ಟು ವೆರಿ ಇಂಪಾರ್ಟೆಂಟ್. Before you read, very important, before you read, many pictures you are seeing in the slide. Okay, some of students stand up and tell me. The first one is, yes, our great poet Sarojini Naidu, very good. And second one, ಹೇಳಿ ಯಾವರ ಹೇಳಿ, ಇದೇ ಹೇಳ್ಬೇಕಂತಲ್ಲ, ಗ್ರೂಪ್ ಅಲ್ಲಿ ಆರ್ಡರ್ ಹೇಳಕ್ಕಲ್ಲ, ಬೇರೆ ಹೇಳಿ. Yes, army. Yes, Abdul Kalam. Yes, doctor, tailor, fisher, other labor. Yes, farmer, musician, singer, mechanic, teacher also here in the picture. Many pictures here. ಸಾಕಷ್ಟು ಚಿತ್ರಗಳನ್ನು ನಾವಿಲ್ಲಿ ನೋಡ್ತಾ ಇದೀವಿ ಅಲ್ವಾ. ಸೊ ಆಲ್ ದ ಪ್ರೊಫೆಷನಲ್ಸ್ ಲವ್ಸ್ ಹಿಮ್. ಅವರೆಲ್ಲರೂ ಕೂಡ ಅದನ್ನು ಪ್ರೀತಿಸ್ತಾರೆ. ಯಾರು ಪ್ರೀತಿಸಿದಲ್ಲೋ ಅದು ಆಗೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಆಂಬಿಷನ್ ಬೇಕು. ಐ ಆಮ್ ಎ ಡಾಕ್ಟರ್ ಬಿಕಾಸ್ ಐ ಆಮ್ ಸರ್ವ್ ದ ಪೀಪಲ್. ಐ ಆಮ್ ಆಂಬಿಷನ್. ಐ ಆಮ್ ಎ ಡಾಕ್ಟರ್ ಇನ್ ಫ್ಯೂಚರ್ ಬಿಕಾಸ್ ಐ ಆಮ್ ಸರ್ವ್ ಮೈ ಪೀಪಲ್. ನಾನು ಡಾಕ್ಟರ್ ಆಗ್ಲಿಕ್ಕೆ ಮುಂದೆ ಇಷ್ಟಪಡ್ತೀನಿ, ಯಾಕಂದ್ರೆ ಅವನು ಸರ್ವಿಸ್ ಮಾಡ್ಬೇಕಂತ. ಐ ಆಮ್ ಎ ಟೀಚರ್ ಇನ್ ಫ್ಯೂಚರ್ ಬಿಕಾಸ್ ಐ ಆಮ್ ಟೀಚಿಂಗ್ ಮೈ ಚಿಲ್ಡ್ರನ್ಸ್. ನಾನು ಟೀಚರ್ ಆಗ್ತೀನಿ, ನನ್ನ ವಿದ್ಯಾರ್ಥಿಗಳಿಗೋಸ್ಕರ ನಾನು ಬೋಧಿಸ್ತೀನಿ. ಐ ಆಮ್ ಎ ಸೈಂಟಿಸ್ಟ್ ಬಿಕಾಸ್ ಐ ಆಮ್ ಸರ್ವಿಂಗ್ ಮೈ ಕಂಟ್ರಿ ಅಂಡ್ ವರ್ಲ್ಡ್. ಐ ಆಮ್ ಎ ಫಾರ್ಮರ್ ಬಿಕಾಸ್ ಐ ಆಮ್ ಸರ್ವಿಂಗ್ ಮೈ ಪೀಪಲ್. ನಾನು ನಮ್ಮ ಜನರಿಗೋಸ್ಕರ ಸೇವೆ ಮಾಡ್ತೀನಿ, ಯಾಕಂದ್ರೆ ರೈತ ಬೆಳೆದ ಬೆಳೆಗಳನ್ನ ಬೆಳೆಯಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಸೊ ಆಲ್ ದೀಸ್ good professionals and professional ethics very important, values very important. Yes, the first one is Sarojini Naidu. He is a poet, great politician and former governor of Uttar Pradesh. Second one is social worker Medha Patkar. Yes, in the Asian already studied Medha Patkar. He was great social worker. And third one is doctor. Fourth one is musician Pandit Ravi Shankar. Pandit Ravi Shankar in the last 7th lesson already studied. And yes, Bhimsen Joshi and our great scientist Abdul Kalam. Yes, in the labor or fisherman and tailor. ನೋಡಿ, ಬಟ್ಟೆಯನ್ನು ಹೊಲಿಯೋದು ಕೂಡ ಒಂದು ಗುಡ್ ಹ್ಯಾಬಿಟ್ ಅಂಡ್ ಗುಡ್ ಪ್ರೊಫೆಷನಲ್. ಅಂಡ್ ಮೆಕ್ಯಾನಿಕ್, ಕಾರ್ ಮೆಕ್ಯಾನಿಕ್. ಅಂಡ್ ಫಾರ್ಮರ್, ವೆರಿ ಇಂಪಾರ್ಟೆಂಟ್. ಎಸ್, ಅಂಡ್ ಆರ್ಮಿ, ಐ ಲವ್ ಆರ್ಮಿ. ಎಸ್, ನಾವು ಸೈನಿಕರಿಗೆ ಬಹಳ ಪ್ರೀತಿ ಕೊಡಬೇಕಾಗಿದೆ. ಅಂಡ್ ಎಸ್, ಟೀಚರ್ ಪ್ರೊಫೆಷನಲ್ ವೆರಿ ಇಂಪಾರ್ಟೆಂಟ್. ನೋಡಿ, ಮೂರುಗಳು ಅದಾವಲ್ಲ, ಫಾರ್ಮರ್, ಸೋಲ್ಜರ್ ಅಂಡ್ ಟೀಚರ್, ಒಂದು ರೀತಿ ಕೀ ಡೆವಲಪ್ಮೆಂಟ್ ಇನ್ ಎವ್ರಿ ನೇಷನ್ ಅಂಡ್ ಎವ್ರಿ ಪರ್ಸನ್. ವೆರಿ ಇಂಪಾರ್ಟೆಂಟ್. ನೋಡಿ, ಯಾರು ನಾವು ಹೆಚ್ಚು ಗೌರವ ಕೊಡ್ತೀವಿ ಅಂದ್ರೆ ಸೋಲ್ಜರ್ಸ್, ಫಾರ್ಮರ್ ಅಂಡ್ ಟೀಚರ್. ವೆರಿ ಇಂಪಾರ್ಟೆಂಟ್. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ರೈಟ್ ಡೌನ್ ಇನ್ ಯುವರ್ ಫ್ಯೂಚರ್ ಆಲ್ರೆಡಿ ಯು ಇನ್ ಯುವರ್ ಏಮ್ ಇನ್ ಯುವರ್ ಮೈಂಡ್. ಓಕೆ, ನಿಮ್ಮ ಮನಸ್ಸಲ್ಲಿ ಕೂಡ ಒಂದು ಗುರಿಯನ್ನು ಇಟ್ಕೊಂಡು ನೀವು ಮುಂದುವರಿರಿ. ನೀವು ಕೂಡ ಇಂಥ ಮಹಾನ್ ವ್ಯಕ್ತಿಗಳು ಆಗ್ತೀರಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಗೋ ಟು
Yes, about the author Kailis Borok. Kailis Borok teaches at the University of California. ಕ್ಯಾಲಿಫೋರ್ನಿಯಾದಲ್ಲಿ ಇವನು ಏನ್ ಮಾಡ್ತಾ ಇದ್ದಾನೆ, ಬೋಧನೆಯನ್ನ ಮಾಡ್ತಾ ಇದ್ದಾನೆ. ಲಾಸ್ ಏಂಜಲ್ಸ್ ಕರೆಂಟ್ಲಿ, ಈಗ ಆ ಲಾಸ್ ಏಂಜಲ್ಸ್ ಏನಿದೆಯಲ್ಲ ಊರು, ಅಲ್ಲಿ ಕೆಲಸವನ್ನ ಮಾಡ್ತಾನೆ. ಈಸ್ ರಿಸರ್ಚ್ ಗ್ರೂಪ್ ಲೀಡರ್ ಆಫ್ ದ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅರ್ಥ್ಕ್ವಿಕ್ ಪ್ರಿಡಕ್ಷನ್ ಥಿಯರಿ ಅಂಡ್ ಮ್ಯಾಥಮೆಟಿಕಲ್ ಜಿಯೋಗ್ರಫಿಕ್ಸ್. ಈಗ ಅವರು ಅಲ್ಲಿ ಸಂಶೋಧನಾ ಒಂದು ತಂಡದ ಮುಖ್ಯಸ್ಥರಾಗಿ ಕೆಲಸವನ್ನು ಮಾಡ್ತಾರೆ. ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂತಹ ಒಂದು ಅರ್ಥ್ಕ್ವಿಕ್ ಪ್ರಿಡಿಕ್ಷನ್ ಒಂದು ಥಿಯರಿ ಸಂಶೋಧನಾ ಸಂಸ್ಥೆಯಲ್ಲಿ ಅಂಡ್ ಮ್ಯಾಥಮೆಟಿಕಲ್ ಜಿಯೋಫಿಸಿಕ್ಸ್ ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ರಷ್ಯನ್ ಅಕಾಡೆಮಿ ಆಫ್ ಸೈನ್ಸ್, ಅದು ರಷ್ಯನ್ ಅಕಾಡೆಮಿ ಸೈನ್ಸ್ ಅಲ್ಲಿ ಕೂಡ ಅದ್ರ ಸಂಬಂಧಪಟ್ಟಂತ ಕೆಲಸದಲ್ಲಿ ಮಾಡ್ತಾ ಇದ್ದಾರೆ. ಈ ಈಸ್ ಆಲ್ಸೋ ಕೋ ಡೈರೆಕ್ಟರ್, ಒಬ್ಬ ಸಹ ನಿರ್ದೇಶಕರಾಗಿ, ಅಂಡ್ ಫೌಂಡರ್ ಕೂಡ ಆಗಿದ್ದಾರೆ ಆಫ್ ದ ರಿಸರ್ಚ್ ಪ್ರೋಗ್ರಾಮ್ ಆನ್ ನಾನ್ ಲೀನಿಯರ್ ಡೈನಾಮಿಕ್ಸ್ ಅಂಡ್ ಅರ್ಥ್ಕ್ವಿಕ್ ಪ್ರೊಡಕ್ಷನ್ ಆಫ್ ದ ಅಬುದಾಸ್ ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಥಿಯರಿಟಿಕಲ್ ಫಿಸಿಕ್ಸ್ ಟ್ರೈಸ್ಟೇ. ಅಲ್ಲಿ ಇವರು ಕೂಡ ಫೌಂಡರ್ ಆಗಿ ಕೆಲಸವನ್ನ ಮತ್ತು ಸಹ ನಿರ್ದೇಶಕರಾಗಿ ಕೆಲಸ ಮಾಡ್ತಾರೆ. ನಾನ್ ಲೀನಿಯರ್ ಡೈನಾಮಿಕ್, ಬಹಳ ಡೈನಾಮಿಕ್ ಅಂತಂದ್ರೆ ನಿಮ್ಗೆ ಗೊತ್ತಿದೆ, ಆ ಡೈನಾಮಿಕ್ ಸಂಬಂಧಪಟ್ಟಂತ ಒಂದು ಯಂತ್ರ. ಅದ್ರ ಜೊತೆ ಅರ್ಥ್ಕ್ವಿಕ್ ಅಂದ್ರೆ ಗೊತ್ತಿದೆ, ಭೂಕಂಪ ಅದು ಹೇಗುಂಟಾಗುತ್ತೆ, ಹೇಗೆ ಅದ್ರ ಬಗ್ಗೆ ಅಲ್ಲಿ ಅಬುದಾಸ್ ನಲ್ಲಿ ಇಂಟರ್ನ್ಯಾಷನಲ್ ಸೆಂಟರ್ ಅಲ್ಲಿ ಕೂಡ ಇವರು ಥಿಯರಿಟಿಕಲ್ ಫಿಸಿಕ್ಸ್ ಅನ್ನ ಮಾಡಿ ಆ ಥೈರ್ಸ್ಟೇ ಇದರಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಮತ್ತು ಫೌಂಡರ್ ಆಗಿ ಕೂಡ ಕೆಲಸ ಮಾಡಿದ್ರು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದೀವಿ. ಎಸ್, ಕೈಲಿಸ್ ಬೋರೋಕ್ ವಾಸ್ ಎ ಗ್ರೇಟ್ ಸೈಂಟಿಸ್ಟ್ ಅನ್ನೋದನ್ನ ನೆನಪಲ್ಲಿ ನೀವು ಇಟ್ಕೊಳ್ಳಿ. ಎಸ್, ಗ್ಲಾಜರಿ. ಲಿಯೋ ಟಾಲ್ಸ್ಟಾಯ್ ಮೀನ್ಸ್ ರಷ್ಯನ್ ರೈಟರ್. ವಾರ್ ಅಂಡ್ ಪೀಸ್ ಇವನ ಪ್ರಸಿದ್ಧವಾದ ಕೃತಿ ಅನ್ನೋದನ್ನ ನೆನಪಲ್ಲಿ ಕೊಡ್ರಿ. ಮಿಯರ್ಲಿ ಅಂದ್ರೆ ಓನ್ಲಿ ಅಂದ್ರೆ ಓನ್ಲಿ. ಇನ್ನ ಕ್ಯಾಮರಾಡೇರ್ ಅಂದ್ರೆ ಫೀಲಿಂಗ್ ಆಫ್ ಫ್ರೆಂಡ್ಶಿಪ್ ವೆನ್ ದ ಪೀಪಲ್ ವರ್ಕ್ ಟುಗೆದರ್, ಜೊತೆಗೆ ವರ್ಕ್ ಮಾಡ್ತಾರೆ ಅವ್ರ ಭಾವನೆಗಳನ್ನ ವ್ಯಕ್ತಪಡಿಸೋದು ಅಂತ ಅರ್ಥ, ಜೊತೆಗಾರರು ಅಂತ. ಪ್ರಮೋಷನ್ ಅಂದ್ರೆ ಎ ಮೂವ್ ಟು ಮೋರ್ ಇಂಪಾರ್ಟೆಂಟ್ ಪೊಸಿಷನ್, ಮೇಲೆ ಅಂತಸ್ತಿಗೆ ಪ್ರಮೋಷನ್, ಬಡ್ತಿಯನ್ನ ಹೊಂದೋದು ಅಂತಂದೇಳಿ. ಓವರ್ವೆಲ್ಮಿಂಗ್ ಅಂದ್ರೆ ಎ ಗ್ರೇಟ್ ಎಫೆಕ್ಟ್ ಆನ್ ಯುವರ್ ದಟ್ ಯು ಫೀಲ್ ವೆರಿ ಹ್ಯಾಪಿ, ಒಂದು ಗ್ರೇಟ್ ಎಫೆಕ್ಟ್ ಆಗಿ ಫೀಲ್ ಅನ್ನ ಭಾವನೆಗಳನ್ನ ಸಂತೋಷದಿಂದ ವ್ಯಕ್ತಪಡಿಸೋದನ್ನ ಅದು ಪರಿಣಾಮ ಬೀರೋದು ಅಂತ ಅರ್ಥವನ್ನ ಕೊಡುತ್ತೆ. ಎಫ್ ಫ್ರೆಶ್ ಅಂದ್ರೆ ಒನ್ ಆಫ್ ದ ಬೆಸ್ಟ್ ಎಜುಕೇಟರ್ಸ್ ಆನ್ ಹ್ಯೂಮನ್ ನೇಚರ್, ಮಾನವನ ಒಂದು ಪರಿಸರದಲ್ಲಿ ಬಹಳ ಒಬ್ಬ ಪ್ರಸಿದ್ಧ ಶಿಕ್ಷಣ ತಜ್ಞ ಇವರು ಎಫ್ ಫ್ರೆಶ್. ದ ಕೋಲ್ಡ್ ವಾರ್ ಅಂದ್ರೆ ಅನ್ಫ್ರೆಂಡ್ಲಿ ರಿಲೇಶನ್ಶಿಪ್ ಬಿಟ್ವೀನ್ ದ US ಅಂಡ್ ಸೋವಿಯತ್ ಆಫ್ಟರ್ ಸೆಕೆಂಡ್ ವರ್ಲ್ಡ್ ವಾರ್, ಎರಡನೇ ವಾರ ಆದ ನಡೆದಂತ ಒಂದು ಸಂಬಂಧ, ಇದನ್ನ ಶೀತಲ ಯುದ್ಧ ಅಂತ ಹೇಳಿ ಕರೀತಾರೆ, ಕೋಲ್ಡ್ ವಾರ್ ಅನ್ನೋದನ್ನ. ಅವರು ಎರಡು ದೇಶಗಳ ನಡುವೆ ಆರಂಭವಾಯಿತು ಅಂತ. ಮೈಸ್ಟರಿ ಅಂತಂದ್ರೆ ಇಟ್ ಮೀನ್ಸ್ ಸಮಥಿಂಗ್ ದಟ್ ಪೀಪಲ್ ಡು ನಾಟ್ ನೋ ಎನಿಥಿಂಗ್, ಏನು ಬಗ್ಗೆ ಕೆಲವೊಂದು ವಿಷಯಗಳಿಗೆ ಗೊತ್ತಿಲ್ಲದೆ ಇರೋದನ್ನು ರಹಸ್ಯವಾಗಿಡೋದು ಅಂತ ಅರ್ಥ. ಇನ್ನು ಜನರೇಟೆಡ್ ಲಾಸ್ಟ್ ಒನ್ ಸಮಥಿಂಗ್ ಪ್ರೊಡ್ಯೂಸ್, ಏನೋ ಒಂದು ತಯಾರಿಸೋದು ಅಂತ ಅರ್ಥವನ್ನ ಕೊಡುವಂಥದ್ದು. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಫಸ್ಟ್ ಆಫ್ ಆಲ್ ರೀಡಿಂಗ್ in this lesson. Okay, listen carefully. Science and Hope of Survival, Kailis Borok. If you are so clever, why are you so poor? Popular expression. Why is that some of us still decide to become scientists despite of fact that businessmen, lawyer and doctors enjoy a much higher income? A famous Russian writer, Leo Tolstoy, once wrote that a writer is not merely a person who writes. A writer is a person who cannot live without writing. The same, I believe, is true of a scientist. Science is an exciting adventure where major reward comes from the discovery itself. What you get instead of money is freedom, camaraderie and independence. The honors of promotions will depend on yourself more than in other occupations, and you will have the overwhelming feeling of uncovering. An instant understanding the efficiency of thought and action and a good feeling that comes when the link-minded people work together, said F. Fresh. It was 1960, the height of the Cold War. It was in Moscow doing research on the theory of seismic wave tremors generated by an earthquake. I was absorbed in my problem. I enjoyed the mathematical challenge. I did not give much thought to how it connected with the real life. The summons came from President Russian then Soviet Academy of Science. He had received a message from the Palace of Nations of Geneva, where technical experts from the Soviet Union, United States and United Kingdom, three power processing nuclear weapons, met behind closed doors. The President showed me a letter from Geneva. An American scientist, Frank Fresh, quoted my work while arguing with Moscow experts, and to my great surprise I found myself in Geneva.
Okay, my dear friend, completed my. Okay, my dear students, completed my reading task, and also you also reading in this lesson in your mind. Okay, my dear students, listen carefully, describe the paragraph wise. So, the lesson Science and Oath of Survival, ಕೈಲಿಸ್ ಬರೋಕ್. ವಿಜ್ಞಾನ ಮತ್ತು ಬದುಕುಳಿಯಲು ಇರುವಂತ ನಂಬಿಕೆ ಅನ್ನೋದ್ರ ಕನ್ನಡ ಅರ್ಥ. ಸೊ ಏನು ಅನ್ನೋ ಅಂಶವನ್ನ ನಾವು ನೋಡ್ಕೊಳ್ತಾ ಹೋಗೋಣ. 2 marks question very important in this lesson. Okay. First one, if you are so clever, why are you so fool? Popular expression. ನೀವೇನಾದ್ರೂ ಇಫ್ ಒಂದು ಸಾಧ್ಯತೆ, ಇಫ್ ಆರ್ ಸೋ ಕ್ಲವರ್, ಬಹಳ ನೀವು ಬುದ್ಧಿವಂತರಾಗಿದ್ದರೆ, ವೈ ಆರ್ ಯು ಸೋ ಫೂರ್, ಯಾಕೆ ನೀವು ಬಡವರು ಅನ್ಕೊಳ್ತೀರಿ, ಯಾಕೆ ನಾನು ಬಡವ ಅಂತ ಅನ್ಕೊಳ್ತೀರಿ. ನೀನು ಬಹಳ ಜಾಣ್ಮೆ ಬುದ್ಧಿವಂತನಾಗಿದ್ದರೆ ಯಾಕೆ ನೀನು ಬಡವ ಅಂತ ಅನ್ಕೊಳ್ತೀಯ, ನನ್ನ ಹತ್ರ ಏನಿಲ್ಲ ಅಂತ ಅನ್ಕೊಳ್ತೀಯ, ನಿರ್ಗತಿಕ ಅನ್ಕೊಳ್ತೀಯ. ಬಹಳ ಪ್ರಮುಖವಾದಂಥ ಹೆಸರುವಾಸಿಯಾಗಿರುವಂಥ ಒಂದು ನುಡಿ, ಒಂದು ಭಾವನೆ. ಸೊ ಈ ಅಂಶವನ್ನ ನೆನಪಲ್ಲಿ ಇಟ್ಕೊಡ್ರಿ. ಅಂಡ್ ಕೋಟ್ ಇನ್ ದಿಸ್ ಯುವರ್ ನೋಟ್ ಬುಕ್ ಆಲ್ಸೋ. ನಿಮ್ಮ ಬುಕ್ಕಲ್ಲಿ ನೀವು ಬರ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ನಾವು ಬಹಳ ಜನ ನಮ್ಮಲ್ಲಿ ಇರುವಂಥ ಬುದ್ಧಿವಂತಿಕೆ ನಮ್ಮ ಅಯ್ಯೋ ನನ್ನ ದುಡ್ಡಿಲ್ಲ, ನಾನು ದುಡ್ಡಿಲ್ಲ ಅಂತ ಹೇಳ್ಕೊಳ್ತೀವಿ, ಅಯ್ಯೋ ನಾನು ಬಡವ ಅಂತ ಹೇಳ್ತೀನಿ. ನೋ, ವೆರಿ ಇಂಪಾರ್ಟೆಂಟ್ ಅವರ್ ಕ್ಲೆವರ್, ಅವರ್ ವಿಸ್ಡಮ್, ಅವರ್ ವೈಸ್. ಎಸ್, ವೆರಿ ಇಂಪಾರ್ಟೆಂಟ್. ಹಾಗಾಗಿ ಹೇಳ್ತಾರೆ, ಅದಕ್ಕೆ ಹೇಳ್ತಾರೆ ಹಣಕ್ಕೆ ಬೆಲೆ ಇರಲ್ಲ, ವಿದ್ಯೆಗೆ ಬೆಲೆ ಇದೆ ಅಂತ ಹೇಳ್ತಾರಲ್ಲ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ವೆರಿ ಇಂಪಾರ್ಟೆಂಟ್ ವ್ಯಾಲ್ಯೂಸ್. ಸೊ ನೆಕ್ಸ್ಟ್, ವೈ ಈಸ್ ದಟ್ ಸಮ್ ಆಫ್ ಅಸ್ ಸ್ಟಿಲ್ ಡಿಸೈಡ್ ಟು ಬಿಕಮ್ ಸೈಂಟಿಸ್ಟ್ despite the fact of businessmen, lawyers and doctors enjoy a much higher income. Why? ಏಕೆ ಇವತ್ತು ಬಹಳ ಜನ ದಟ್ ಸಮ್ ಆಫ್ ಅಸ್ ಸ್ಟಿಲ್ ಡಿಸೈಡ್, ಇವತ್ತು ಕೂಡ ಕೆಲವರು ಈಗಲೂ ಕೂಡ ನಿರ್ಧರಿಸ್ತಾ ಇದ್ದಾರೆ ಟು ಬಿಕಮ್ ಎ ಸೈಂಟಿಸ್ಟ್, ವಿಜ್ಞಾನಿಗಳಾಗ್ಲಿಕ್ಕೆ ಅವ್ರು ಬಯಸ್ತಾ ಇದ್ದಾರೆ. ಯಾಕೆ ವಿಜ್ಞಾನಿಗಳಾಗ್ತಾರೆ? ವಿಜ್ಞಾನಿಗಳಾದ್ರೆ ಏನೋ ಹೆಚ್ಚು ಹಣವನ್ನು ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಕೇಳ್ತೇನೆ ನಾನು. ಡೆಸ್ಪೈಟ್, ಆದಾಗ್ಯೂ. ಡೆಸ್ಪೈಟ್ ಇಟ್ ಮೀನ್ಸ್ ಆದಾಗ್ಯೂ ದ ಫ್ಯಾಕ್ಟ್ ದಟ್ ಬಿಸ್ನೆಸ್ ಮ್ಯಾನ್. ಯಾಕೆ ಅವರು ಬಿಸ್ನೆಸ್ ಮ್ಯಾನ್ ಆಗೋದಿಲ್ಲ? ವ್ಯಾಪಾರ ಮಾಡೋರು ಯಾಕಾಗಲ್ಲ? ವ್ಯಾಪಾರಸ್ಥರಾಗ್ಲಿಕ್ಕೆ ಇಷ್ಟಪಡಲ್ಲ. ಲಾಯರ್ಸ್, ವಕೀಲರಾಗ್ಲಿಕ್ಕೆ, ಅಡ್ವೊಕೇಟ್ಸ್ ಅಂತ ಕರಿತೀವಲ್ಲ, ಲಾಯರ್ಸ್ ಆಗ್ಲಿಕ್ಕೆ ಇಷ್ಟಪಡಲ್ಲ. ಅಂಡ್ ಡಾಕ್ಟರ್ಸ್, ಹೆಚ್ಚು ಇನ್ಕಮ್ ಪಡುವಂತ ಇವೆಲ್ಲ ಹುದ್ದೆಗಳು, ವೈದ್ಯರಾಗ್ಲಿಕ್ಕೆ ಇಷ್ಟಪಡಲ್ಲ. ಅದ್ರ ಜೊತೆಗೆ ಎಂಜಾಯ್ ಎ ಮಚ್ ಹೈಯರ್ ಇನ್ಕಮ್, ಹೆಚ್ಚು ಹಣವನ್ನ ನಾವು ಪಡ್ಕೊಳ್ಬಹುದು ಈ ಒಂದು ವೃತ್ತಿಯಲ್ಲಿ ನಾವು ಇದ್ರೆ. ಅದು ಡಾಕ್ಟರ್ ಹುದ್ದೆ, ಲಾಯರ್ಸ್ ಅಂಡ್ ಬಿಸ್ನೆಸ್ ಮ್ಯಾನ್, ಈ ಹುದ್ದೆಗಳನ್ನ ಇವರು ಬಯಸದೆ ಯಾಕೆ ಈಗ ಇನ್ನೂ ಕೆಲವರು ಈಗಲೂ ವಿಜ್ಞಾನಿಗಳಾಗ್ಲಿಕ್ಕೆ ಇಷ್ಟಪಡ್ತಾರೆ ಅನ್ನೋ ಮಾತನ್ನ ಇಲ್ಲಿ ಪ್ರಶ್ನೆಯನ್ನ ಮಾಡ್ತಲಾಗ್ತದೆ. ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಯಾರು? ಕೆಲಿಸ್ ಬೊರೋಕ್. ಸೊ ಅದಕ್ಕೆ ಒಂದು ಕೋಟ್ ಅನ್ನು ಹೇಳ್ತಾರೆ. ಎ ಫೇಮಸ್ ರಷ್ಯನ್ ರೈಟರ್, ಬಹಳ ಒಬ್ಬ ಪ್ರಸಿದ್ಧ ರಷ್ಯಾದ ಬರಗಾರ, ಎಸ್ ಲಿಯೋ ಟಾಲ್ಸ್ಟಾಯ್. ಈಗಾಗಲೇ 9th ಅಲ್ಲಿ ನೋಡಿದ್ವಿ. ಲಿಯೋ ಟಾಲ್ಸ್ಟಾಯ್ ದ 3 ಕ್ವೆಶ್ಚನ್ ಬರೆದಿರುವಂತ ರೈಟರ್. ಆ ಲಿಯೋ ಟಾಲ್ಸ್ಟಾಯ್ ಹೇಳ್ತಾರೆ, ಒನ್ಸ್ ರೋಟ್, ಹೇಳ್ತಾರೆ ಒಂದ್ಸಲ ಬರಿತಾ ಇದ್ದಾರೆ ಬರೆದವರು, ದಟ್ ಎ ರೈಟರ್ ಇಸ್ ನಾಟ್ ನಿಯರ್ಲಿ ಎ ಪರ್ಸನ್ ಹೂ ರೈಟ್ಸ್ ಅಂತ ಹೇಳ್ತಾರೆ. ಆ ಬರೆದಾಗ ರೈಟರ್ ಯಾವತ್ತೂ ಕೂಡ ಬರಗಾರ, ನಾಟ್ ನಿಯರ್ಲಿ ಎ ಪರ್ಸನ್, ಅವನೊಬ್ಬ ವ್ಯಕ್ತಿ ಅಲ್ಲ, ಅವನು ಬರಹಗಾರ ಅಂತಂದು ಹೇಳ್ತಾರೆ. ಏನಂತ ಹೇಳ್ತಾರೆ? ಅವನೊಬ್ಬ ಬರಹಗಾರ, ಕೇವಲ ಮಾತ್ರವಲ್ಲ ಬರಹಗಾರ ಅವನು. ಎ ರೈಟರ್ ಈಸ್ ಎ ಪರ್ಸನ್, ಬರಹಗಾರ ಒಬ್ಬ ಮನುಷ್ಯ. ಹೂ ಕೆನಾಟ್ ಲಿವ್ ವಿತೌಟ್ ರೈಟಿಂಗ್. ನೋಡಿ, ಯಾವತ್ತೂ ಕೂಡ ಹಾಗೆ ಇರ್ಬೋದಾದ್ರೆ ಬರವಣಿಗೆ ಇಲ್ಲದೆ ಅವನು ಬದುಕಲಾರ, ಆ ಬರಹಗಾರನ ಮಾತನ್ನ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಒಳ್ಳೆ ಹೇಳ್ತಾನೆ. ಒಬ್ಬ ಪರ್ಸನ್ ಆಗಿ ಬದುಕಬಹುದಾದ್ರೆ ಒಬ್ಬ ರೈಟರ್ ಆಗಿ ಅವನು ಬದುಕಲಿಕ್ಕೆ ಸಾಧ್ಯ ಇಲ್ಲ, ಬರೆಯದೇ ಅವನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. ದ ಸೇಮ್ ಐ ಬಿಲೀವ್ ಈಸ್ ಟ್ರೂ ಆಫ್ ಎ ಸೈಂಟಿಸ್ಟ್. ಇದೇ ರೀತಿಯಾಗಿ ಸೈಂಟಿಸ್ಟ್ ಕೂಡ, ವಿಜ್ಞಾನಿಗಳು ಕೂಡ ಅದೇ ಅಂಶವನ್ನ ನಾವು ನೋಡ್ತಾ ಇದ್ವಿ. ಸೈನ್ಸ್ ಈಸ್ ಅನ್ ಎಕ್ಸೈಟಿಂಗ್ ಅಡ್ವೆಂಚರ್ ಅಂತ ಹೇಳ್ತಾರೆ. ಎಸ್ ನೋಡಿ, ಅದಕ್ಕೆ ಅವನು ಸತ್ಯ ಕೂಡ ಬಿಲ್ಲಿ ನಂಬಿಕೆ. ಎ ಗ್ರೇಟ್ ಸೈಂಟಿಸ್ಟ್, ಇವರೆಲ್ಲ ವಿಜ್ಞಾನಿಗಳು. ಅಂಡ್ ಡಾಕ್ಟರ್ಸ್ ಅಂಡ್ ಲಿಯೋ ಟಾಲ್ಸ್ಟಾಯ್, ಥರ್ಡ್ ಒನ್ ಈಸ್ ಲಿಯೋ ಟಾಲ್ಸ್ಟಾಯ್.
ಈ ಲಿಯೋ ಟಾಲ್ಸ್ಟಾಯ್ ಏನ್ ಮಾತನ್ನ ಹೇಳಿದ್ರು, ಡಾಕ್ಟರ್ಸ್ ಅಂಡ್ ಲಾಯರ್ಸ್ ಅಂಡ್ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಸೈಂಟಿಸ್ಟ್ಗಳು ಹೇಗೆ ಆ ವೃತ್ತಿಗಳನ್ನ ಪ್ರೀತಿಸ್ತಾರೆ ಅನ್ನೋ ಮಾತನ್ನ ಇಲ್ಲಿ ಲಿಯೋ ಟಾಲ್ಸ್ಟಾಯ್ ಬಹಳ ಚೆನ್ನಾಗಿದ್ದಾರೆ. ಸೈನ್ಸ್ ಈಸ್ ಆನ್ ಎಕ್ಸೈಟಿಂಗ್, ಬಹಳ ಚೆನ್ನಾಗಿ ಹೇಳ್ತಾರೆ, ಎಕ್ಸೈಟಿಂಗ್ ಅಡ್ವೆಂಚರ್, ಅಡ್ವೆಂಚರ್ ಅಂದ್ರೆ ಒಂದು ಸಾಹಸ, ವೇರ್ ಮೇಜರ್ ರಿವಾರ್ಡ್ ಕಮ್ಸ್ ಫ್ರಮ್ ದ ಡಿಸ್ಕವರಿ ಇಟ್ ಸೆಲ್ಫ್. ಅವ್ರಿಗೆ ಎಲ್ಲಿ ಆ ಮೇಜರ್ ರಿವಾರ್ಡ್ ಬರುತ್ತೋ ಅವ್ರಿಗೆ ಬಹಳ ಒಂದು ರೀತಿಯಾದ ಬಹುಮಾನಗಳು, ಪಾರಿತೋಷಕಗಳು ಬರ್ತಾವ, ಅಲ್ಲಿ ಅವರು ಏನಾದ್ರೂ ಅದರೊಳಗೆ ಅವರು ಸಂಶೋಧನೆಯನ್ನ ಮಾಡ್ತಾರೆ. ಡಿಸ್ಕವರಿ ಅಂದ್ರೆ ಸಂಶೋಧನೆ, ಕಂಡುಕೊಳ್ತಾರೆ, ಕಂಡುಹಿಡಿ. ವಾಟ್ ಯು ಗೆಟ್ ಇನ್ಸ್ಟೆಡ್ ಆಫ್ ಮನಿ, ವಾಟ್ ಯು ಗೆಟ್, ನೀವೇನು ಪಡ್ಕೊಳ್ತಿರಲ್ಲ ಇನ್ಸ್ಟೆಡ್ ಆಫ್ ಮನಿ, ಅದರ ಬದಲಾಗಿ ಹಣವನ್ನ, ಆ ಹಣದ ಬದಲಾಗಿ ಇವರು ಈ ಫ್ರೀಡಮ್, ಸ್ವಾತಂತ್ರ್ಯವನ್ನ. ಕಮರಡೈರ್ ಅಂತಂದ್ರೆ ಇಟ್ ಮೀನ್ಸ್ ಒಂದು ರೀತಿಯ ಫೀಲಿಂಗ್, ಭಾವನೆಗಳನ್ನ ಸ್ನೇಹಿತರಿಗೆ ಹಂಚಿಕೊಳ್ಳೋದಿದೆಯಲ್ಲ, ಅದು ಬಹಳ ಮುಖ್ಯ. ನಾವು ಹಂಚಿಕೊಳ್ಳೋದೇ ಇಲ್ಲ ಸ್ನೇಹಿತರ ಆತ್ಮೀಯವಾಗಿ. ಅಂಡ್ ಇಂಡಿಪೆಂಡೆನ್ಸ್, ಸ್ವತಂತ್ರ, ಅಲ್ಲಿ ಯಾವುದೇ ಅವಲಂಬಿ ಇಲ್ಲದೆ ಆ ರೀತಿ ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರ ವ್ಯಕ್ತಿಯಾಗಿ ಇಲ್ಲಿ ಆ ಅಂಶವನ್ನ, ಫ್ರೀ ಮುಕ್ತತೆಯನ್ನ ಅವರು ಪಡ್ಕೊಳ್ತಾರೆ ಆ ಹಣದ ಬದಲಾಗಿ. ಅದು ಖುಷಿಯನ್ನು ಕೊಡುತ್ತೆ. ದುಡ್ಡೇ ಮುಖ್ಯ ಅಲ್ಲ, ದುಡ್ಡು ಮುಖ್ಯ ಒಂದು ಹಂತಕ್ಕಷ್ಟೇ. ಸೊ ದ ಆನರ್ಸ್ ಅಂಡ್ ಪ್ರಮೋಷನ್ಸ್ ವಿಲ್ ಡಿಪೆಂಡ್ ಆನ್ ಯುವರ್ ಸೆಲ್ಫ್ ಮೋರ್ ದೆನ್ ಅದರ್ ಆಕ್ಯುಪೇಷನ್ಸ್. ಬೇರೆ ಹುದ್ದೆಗಳಿಗಿಂತ, ಬೇರೆ ವೃತ್ತಿಗಾರರಿಂದ, ಆಕ್ಯುಪೇಷನ್ ಅವರು ಕೆಲಸಕ, ಆ ವೃತ್ತಿಗಾರರಿಂದ ಇಲ್ಲಿ ಬಹಳ ಮುಖ್ಯವಾಗಿ ಆನರ್, ಗೌರವ ಮತ್ತು ಪ್ರಮೋಷನ್, ಬಡ್ತಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಅಷ್ಟು ಮಾತ್ರ ಸಿಗ್ಬಹುದು ವಿನ ಇದು ಯಾವುದೇ ರೀತಿಯಾದಂಥ ಅವರಿಗೆ ಹಣ ಸಿಗೋದಿಲ್ಲ, ಅದ್ರ ಬಗ್ಗೆ ಇಷ್ಟನೂ ಪಡೋದಿಲ್ಲ. ಅವ್ರಿಗೆ ಬಹಳ ಮುಖ್ಯವಾಗಿರೋದು ಆ ಮುಕ್ತ ಮತ್ತು ಜೊತೆಗೆ ಸ್ವತಂತ್ರವಾಗಿ ಫ್ರೆಂಡ್ಸ್ ಜೊತೆ ಒಂದು ಭಾವನೆಗಳು ಮತ್ತೆ ಸ್ವಾತಂತ್ರ್ಯ ಅನ್ನೋದನ್ನ ನೋಡ್ತಾ ಇದ್ದೀವಿ. ಅವ್ರು ಯಾವುದೇ ಪ್ರಮೋಷನ್ ಮಾತ್ರ ಗೌರವಕ್ಕೆ ಇಷ್ಟಪಡ್ತಾರೆ. ಅಂಡ್ ಯು ವಿಲ್ ಹ್ಯಾವ್ ಓವರ್ವೆಲ್ಮಿಂಗ್ ಫೀಲಿಂಗ್ ಆಫ್ ಅನ್ಕವರಿಂಗ್, ಬಹಳ ಒಂದು ರೀತಿಯ ಮಿತಿಯಾಗಿ ಅವರ ಭಾವನೆಗಳನ್ನ ಅಲ್ಲಿ ವಿಲ್ ಹ್ಯಾವ್ ಓವರ್ವೆಲ್ಮಿಂಗ್ ಫೀಲಿಂಗ್, ಭಾವನೆಗಳನ್ನ ವ್ಯಕ್ತಪಡಿಸ್ತಾರೆ ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ಎಸ್, ದ ಗ್ರೇಟ್ ಸೈಂಟಿಸ್ಟ್ಗೆಲ್ಲ ಅಬ್ದುಲ್ ಕಲಾಂ ಈ ರೀತಿ ಕ್ಷಿಪಣಿ ಜನಕ ಅಂತ ನೋಡ್ತೀವಲ್ಲ, ಈ ರೀತಿಯಾಗಿ ನಾವು ನೋಡ್ತಾ ಇದೀವಿ. ಸೊ ಇನ್ ದ ಸೆಕೆಂಡ್, an instant understanding the efficiency of thought and action and a good feeling that comes when like-minded people work together. ನೋಡಿ, ಯಾವಾಗಲೂ ಕೆಲಸವನ್ನ ಜೊತೆಗೆ ಮಾಡುವವರು ಈ ರೀತಿಯಾದಂಥ ಭಾವನೆಗಳನ್ನ ಬರ್ತವೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಇಲ್ಲಿ ನಮ್ಮ ಹರವಾದಂಥ ಅರಿವನ್ನು ತಿಳ್ಕೊಳ್ಬೇಕಂದ್ರೆ ದ ಎಫಿಷಿಯನ್ಸಿ ಬಹಳ ಮುಖ್ಯವಾಗಿ. ನಮ್ಮ ಒಂದು ಏನು ಎಫಿಷಿಯನ್ಸಿ ಇದೆಯಲ್ಲ, ನಮ್ಮ ಶಕ್ತಿ ಇದೆಯಲ್ಲ, ನೈಪುಣ್ಯತೆ ಇದೆಯಲ್ಲ, ಆ ನೈಪುಣ್ಯತೆ ಇಟ್ಕೊಂಡು ಆ ಯೋಚಿಸಿ ನಮ್ಮ ಕ್ರಿಯಾ ಯೋಜನೆಯನ್ನ ತಯಾರು ಮಾಡ್ಕೊಂಡು ಅದರ ಒಳ್ಳೆ ಭಾವನೆಗಳನ್ನ ವ್ಯಕ್ತಪಡಿಸಿ ಅದರಿಂದ ಕಮ್ಸ್ ವೆನ್, ಯಾವಾಗ ಬರುತ್ತಂದ್ರೆ ಲೈಕ್ ಮೈಂಡೆಡ್ ಪೀಪಲ್, ಆ ಒಂದು ಇಷ್ಟಪಡುವಂತ ಮೈಂಡ್ ಒಳಗೆ ಇಷ್ಟಪಡುವಂತ ಲೈಕ್ ಮೈಂಡೆಡ್ ಪೀಪಲ್ ಇದೆಯಲ್ಲ, ಅದು ಬಹಳ ಅಂದ್ರೆ ಸಮಾನ ವಯಸ್ಕರ ಜನರ ಜೊತೆಗೆ ಒಂದೇ ರೀತಿಯ ಭಾವನೆಗಳು ಇಟ್ಕೊಂಡಂತ ಲೈಕ್ ಮೈಂಡೆಡ್ ಒಂದೇ ತರ ಇರುವಂತಹ ಜನರ ಜೊತೆಗೆ ವರ್ಕ್ ಟುಗೆದರ್ ಕೆಲಸ ಮಾಡಿದಾಗ ಈ ರೀತಿಯಾದಂತ ಒಂದು ಎಫಿಷಿಯನ್ಸಿ, ನೈಪುಣ್ಯತೆ, ಆ ಯೋಚನೆ ಮತ್ತು ಕ್ರಿಯಾ ಕೆಲಸಗಳು, ಒಳ್ಳೆ ಭಾವನೆಗಳು ಉಪಯುಕ್ತ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತಂದೇಳಿ ಫ್ರಾಂಕ್ ಪ್ರಶ್ ಅವರು ಒಬ್ಬ ವಿಜ್ಞಾನಿ, ಆ ಎಜುಕೇಟರ್ ಆಲ್ಸೋ ಆ ಅಂಶವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಸೊ ಇಟ್ ವಾಸ್ 1960, ಇದೊಂದು 1960 ಸಮಯ. ದ ಹೈಟ್ ಆಫ್ ದ ಕೋಲ್ಡ್ ವಾರ್, ಶೀತಲ ಒಂದು ಯುದ್ಧದ ಒಂದು ಉನ್ನತ ಮಟ್ಟ ಅಂದ್ರೆ ಅಷ್ಟು ಮಿತಿಮೀರಿತ್ತು ಅಂತ, ಎತ್ತರವಾಗಿತ್ತು ಅಂದ್ರೆ ಅಷ್ಟು ಭಯಾನಕವಾಗಿತ್ತು ಆ ಎರಡು ದೇಶಗಳ ನಡುವೆ, ಅಮೆರಿಕ ಮತ್ತು ಯುನೈಟೆಡ್ USSR ಅಂತ ಕರಿತೀವಲ್ಲ. ಕೋಲ್ಡ್ ವಾರ್ ಅಂದ್ರೆ ಶೀತಲ ಯುದ್ಧ. ಹೈಟ್ ಅಂದ್ರೆ ಈಗಾಗಲೇ ನಾನು ಹೇಳಿದೆಲ್ಲ ಬಹಳ ಗರಿಷ್ಠ ಮಟ್ಟಕ್ಕೆ ಮುಟ್ಟಿತ್ತು ಅವ್ರ ನಡುವೆ. ಐ ವಾಸ್ ಇನ್ ಮಾಸ್ಕೋ ಡೂಯಿಂಗ್ ರಿಸರ್ಚ್ ಆನ್ ದ ಥಿಯರಿ ಆಫ್ ಸೆಸಮಿಕ್ ವೇವ್ಸ್. ಆಗ ನಾನು ಮಾಸ್ಕೋದಲ್ಲಿ, ರಷ್ಯಾದ ರಾಜಧಾನಿ ಮಾಸ್ಕೋದಲ್ಲಿ ಸಂಶೋಧನೆಯನ್ನ ಮಾಡ್ತಾ ಇದ್ದೆ. ಎದ್ರ ಬಗ್ಗೆ ಅಂತಂದ್ರೆ ಸೆಸಮಿಕ್ ವೇವ್ಸ್, ಭೂಕಂಪದ ಅಲೆಗಳ ಬಗ್ಗೆ ನಾನು ಇಲ್ಲಿ ಆ ಒಳಗಡೆ ಹೇಗೆ ಆಗ್ತವೆ ಅಂತಂದೇಳಿ ಅದನ್ನು ಸಂಶೋಧನೆಯನ್ನ ಮಾಡ್ತಾ ಇದ್ದೆ. ರಿಸರ್ಚ್ ಅಂದ್ರೆ ಸಂಶೋಧನೆ. ಆ ಸಂಶೋಧನೆ ಸೆಸಮಿಕ್ ವೇವ್ಸ್ ಅಂದ್ರೆ ಆ ಭೂಮಿ ಒಳಗಿರುವಂತಹ ಅಲೆಗಳು ಹೇಗೆ ಉಂಟಾಗ್ತವೆ ಅಂತ. ಟ್ರೆಮೂರ್ಸ್ ಜನರೇಟೆಡ್ ಬೈ ಆನ್ ಅರ್ಥ್ಕ್ವೇಕ್, ಇದರಿಂದ ಹೇಗೆ ಅಲ್ಲಿ ಭೂಕಂಪ ಉಂಟಾಗುತ್ತೆ, ಏನುಂಟಾಗುತ್ತೆ, ಆ ಉತ್ಪಾದನೆ ಆಗಿ ಆ ಅಂಶಗಳನ್ನ, ಆ ಕಂಪನ, ಟ್ರೆಮೋರ್ಸ್ ಅಂದ್ರೆ ಕಂಪನಗಳು ಹೇಗೆ ಉತ್ಪಾದನೆ ಆಗ್ತವೆ, ಹೇಗೆ ಹೊರಗಡೆಗೆ ಬರ್ತವೆ, ಆ ಅರ್ಥಕ್ವೇಕ್ ಉಂಟು ಮಾಡ್ತವೆ ಅನ್ನೋದ್ರ ಬಗ್ಗೆ ನಾನು ಸಂಶೋಧನೆಯನ್ನು ಮಾಡ್ತಾ ಇರುವಾಗ ಆ ಮಾಸ್ಕೋದಲ್ಲಿದ್ದಾಗ, ರಷ್ಯಾದ ರಾಜಧಾನಿ ಮಾಸ್ಕೋದಲ್ಲಿದ್ದಾಗ ಐ ವಾಸ್ ಅಬ್ಸರ್ವ್ಡ್, ನಾನು ವೀಕ್ಷಿಸಿದೆ. ಏನು ಮೈ ಪ್ರಾಬ್ಲಮ್, ನನ್ನ ಸಮಸ್ಯೆ ಏನು ಅಂತಂದೇಳಿ ನನಗೆ ನಾನು ಅಬ್ಸರ್ವ್ ಮಾಡಿದೆ, ಅದನ್ನ ನೋಡಿದೆ ಅಥವಾ ಅದನ್ನು ವೀಕ್ಷಿಸಿದೆ. ಐ ಎಂಜಾಯ್ಡ್ ದ ಮ್ಯಾಥಮೆಟಿಕಲ್ ಚಾಲೆಂಜ್, ಅಂತ ಸಮಯದಲ್ಲಿ ನಾನು ಆ ಒಂದು ತಾರ್ಕಿಕ ಅಥವಾ ಗಣಿತದ ಆ ಸವಾಲನ್ನ ನಾನು ಬಹಳ ಸಂತೋಷಪಟ್ಟೆ.
ಅದಕ್ಕೆ ನಾನು ಖುಷಿಯಾದೆ, ಅದನ್ನ ಎಂಜಾಯ್ ಮಾಡಿದೆ ಅಂತ ಹೇಳ್ತಾ ಇದ್ದಾನೆ. ಐ ಡಿಡ್ ನಾಟ್ ಗಿವ್ ಮಚ್ ಥಾಟ್ ಟು ಹೌ ಇಟ್ ಕನೆಕ್ಟ್ಸ್ ವಿತ್ ದ ರಿಯಲ್ ಲೈಫ್. ಅದಕ್ಕೆ ಏಕೆ ನಾಟ್ ಹೇಳ್ತಾನೆ ಅವನು, ಐ ಡಿಡ್ ನಾಟ್ ಗಿವ್ ಮಚ್ ಥಾಟ್, ಅದ್ರ ಬಗ್ಗೆ ನಾನು ಹೆಚ್ಚು ಯೋಚಿಸಲಿಲ್ಲ, ಅದು ಕೊಡಲಿಲ್ಲ. ಟು ಹೌ ಟು ಕನೆಕ್ಟ್, ಹೇಗೆ ಅದು ಕನೆಕ್ಟ್ ಮಾಡುತ್ತೆ, ಹೇಗೆ ಸಂಪರ್ಕವನ್ನು ಸಾಧಿಸಿದೆ ವಿತ್ ದ ರಿಯಲ್ ಲೈಫ್, ನಿಜವಾದ ಜೀವನಕ್ಕೆ ನಮ್ಮ ಮಾತನ್ನ ಹೇಳ್ತಾರೆ. ಎಸ್, ದಿಸ್ ಇಸ್ ದ ಎಫ್ ಫ್ರೆಶ್, ದ ಪಿಕ್ಚರ್ is ಎಫ್ ಫ್ರೆಶ್, ಫ್ರಾಂಕ್ ಫ್ರೆಶ್ ಅಂತಂದೇಳಿ. ಎಫ್ ಅಂದ್ರೆ ಇಟ್ ಮೀನ್ಸ್ ಫ್ರಾಂಕ್. ಎಸ್, ದಿಸ್ ಈಸ್ ಒನ್ ದ ಸೆಸಮಿಕ್ ವೇವ್ಸ್. ಸೆಕೆಂಡ್ ಒನ್ ಪಿಕ್ಚರ್ ಇದೆ ನೋಡಿ, ಭೂಮಿ ಒಳಗೆ ಹೇಗೆ ಅಲೆಗಳು ಉಂಟಾಗ್ತಾವಲ್ಲ ನೋಡಿ, ಇದು ಮೇನ್ ಪಾಯಿಂಟ್. ಹೇಗೆ ಈ ರೌಂಡ್ ರೌಂಡ್ ಇದೆಯಲ್ಲ, ಯಾವ ರೀತಿಯಾಗಿ ಆಗ್ತವೆ ಏನು ನೋಡಿ. ಎಸ್, ಇದು ನೋಡಿ ಅರ್ಥಕ್ವೇಕ್ ನೋಡಿ, ಹೆಂಗೆ ಇಲ್ಲ ಭೂಮಿ ತಿಳಿದೆ ಎಲ್ಲ, ಇಲ್ಲಿ ನೋಡಿ ರೋಡ್ಗಳೆಲ್ಲ ಸೀಳ್ ಬಿಡಿದಿವೆ. ಎಸ್, ಇವೆಲ್ಲ ನೋಡಿದಿರಿ ನೀವು, ಅಂತ ಒಂದು ಅರ್ಥಕ್ವೇಕ್ ಅಂತ ಚಿತ್ರವನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಈ ರೀತಿಯಾಗಿ ಫ್ರಾಂಕ್ ಫ್ರೆಶ್ ಈ ಮಾಹಿತಿಯನ್ನ ಹೇಳ್ತಾ ಇದ್ದಾರೆ. ಸೊ ಲಾಸ್ಟ್ಲಿ ದ ಸಮ್ಮನ್ಸ್ ಕೇಮ್ ಫ್ರಮ್ ಪ್ರೆಸಿಡೆಂಟ್ ಆಫ್ ರಷ್ಯನ್. ಕೊನೆಗೆ ಸಮ್ಮನ್ಸ್, ಕೆಲವರು ಅಂತಂದೇಳಿ ಇಲ್ಲಿ ಬಂದರು. ಏನಂತಂದ್ರೆ ಇಲ್ಲಿ ಸರ್ಕಾರದ ಆಜ್ಞೆ, ಕೆಲವರು ಒಂದು ಹಂತಕ್ಕೆ ಬರ್ತಾರೆ. ಪ್ರೆಸಿಡೆಂಟ್ ಆಫ್ ರಷ್ಯನ್, ಪ್ರೆಸಿಡೆಂಟ್ ಆಫ್ ರಷ್ಯನ್ ಅಂದ್ರೆ ದ ಸೋವಿಯತ್ ರಷ್ಯಾ, ದೆನ್ ಸೋವಿಯತ್ ಅಂತಂದ್ರೆ ರಷ್ಯಾ ಅಂತಾನೆ ಅರ್ಥ. ಅಕಾಡೆಮಿಕ್ ಆಫ್ ಸೈನ್ಸ್, ಆ ರಷ್ಯನ್ ಅಕಾಡೆಮಿಕ್ ಆಫ್ ಸೈನ್ಸಸ್ ಏನ್ ಬರ್ತದೆ ಅಂದ್ರೆ ಒಂದು ಕರೆಯನ್ನ ಮಾಡೋದು ಆಜ್ಞೆ ಹೊಡಿಸಿದ್ರು. ಈ ಹ್ಯಾಡ್ ರಿಸೀವ್ಡ್ ಎ ಮೆಸೇಜ್ ಫ್ರಮ್ ದ ಪ್ಲೇಸ್ ಆಫ್ ನೇಷನ್ಸ್ ಆಫ್ ಜಿನೆವಾ. ಜಿನೆವಾದಲ್ಲಿ ಆ ಪ್ಲೇಸ್ ಅಲ್ಲಿ ಮೆಸೇಜ್ ಅನ್ನ ಅವರು ರಿಸೀವ್ಡ್ ಬರಮಾಡ್ಕೊಳ್ತಾರೆ. ವೇರ್ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್, ಇಲ್ಲಿ ಆ ತಾಂತ್ರಿಕ ನಿಪುಣರು ಕೆಲಸವನ್ನ ಮಾಡ್ತಾರೆ. ಫ್ರಮ್ ದ ಸೋವಿಯತ್ ಯೂನಿಯನ್ ಬಂದಂತ, ಸೋವಿಯತ್ ಯೂನಿಯನ್ ಬಂದಂತ ಆ ಎಲ್ಲ ತಾಂತ್ರಿಕ ನಿಪುಣರು ಯುನೈಟೆಡ್ ಸ್ಟೇಟ್ಸ್ ಅಂಡ್ ಯುನೈಟೆಡ್ ಕಿಂಗ್ಡಮ್, ಅದ್ರ ಜೊತೆಗೆ ಯುನೈಟೆಡ್ ಸ್ಟೇಟ್ಸ್ ಅಂತಂದ್ರೆ USA ಅಮೆರಿಕ ಸಂಯುಕ್ತ ಸಂಸ್ಥಾನ, ಮತ್ತು ಯುನೈಟೆಡ್ ಕಿಂಗ್ಡಮ್ ಗ್ರೇಟ್ ಬ್ರಿಟನ್ ಅಂತ ಕರಿತೀವಲ್ಲ ಆ ಒಂದು ದೇಶ, ಮತ್ತು ರಷ್ಯಾ, 3 ಪವರ್ ಪೊಸೆಸಿಂಗ್ ನ್ಯೂಕ್ಲಿಯರ್ ವೆಪನ್ಸ್, ಇವೆಲ್ಲವೂ ಕೂಡ 3 ಬಲಿಷ್ಠ ರಾಷ್ಟ್ರಗಳು ಅಲ್ಲಿ ಪ್ರಕ್ರಿಯೆಯನ್ನು ವ್ಯಕ್ತಪಡಿಸಿರ್ತವೆ. ಅದರ ಒಡೆತನಕ್ಕಾಗಿ ಏನಂದ್ರೆ ಆ ಅಣುಶಕ್ತಿಯ ಒಂದು ಪ್ರಯೋಗದ ಬಗ್ಗೆ, ಅದರ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ತಾ ಇರ್ತಾರೆ. ಮೆಟ್ ಬಿಹೈಂಡ್ ಕ್ಲೋಸ್ ಡೋರ್ಸ್, ಅವರಿಬ್ಬರು ಭೇಟಿ ಆಗ್ತಾರೆ. ಬೇಡ ಹಿಂದ್ಗಡೆಗೆ ಆ ಒಂದು ಡೋರ್ ಅನ್ನ ಅವರು ಅದ್ರ ಕಡೆಗೆ ಮುಚ್ಚಿರ್ತಾರೆ. ದ ಪ್ರೆಸಿಡೆಂಟ್ ಶೋಡ್ ಮೀ ಎ ಲೆಟರ್ ಫ್ರಮ್ ಜಿನೆವಾ. ಆಗ ಪ್ರೆಸಿಡೆಂಟ್ ನನಗೆ ತೋರಿಸಿದರು, ನನಗೆ ಎ ಲೆಟರ್ ಫ್ರಮ್ ಜಿನೆವಾದಿಂದ ಬಂದ ಲೆಟರ್ ನನಗೆ ತೋರಿಸಿದರು. ಎನ್ ಅಮೆರಿಕನ್ ಸೈಂಟಿಸ್ಟ್, ಅಮೆರಿಕದ ವಿಜ್ಞಾನಿಗಳು ಅಂತ ಹೇಳ್ತಾ ಇದ್ದಾನೆ. ಫ್ರಾಂಕ್ ಫ್ರೆಶ್, ಎಫ್ ಫ್ರೆಶ್ ಅಂತ ಹೇಳಿದ್ರೆ, ಫ್ರಾಂಕ್ ಫ್ರೆಶ್ ಕೋಟೆಡ್ ಮೈ ವರ್ಕ್ ವೈಲ್ ಆರ್ಗ್ಯೂಯಿಂಗ್ ವಿತ್ ಮಾಸ್ಕೋ ಎಕ್ಸ್ಪರ್ಟ್ಸ್. ಇಲ್ಲಿ ಬಹಳ ಆರ್ಗ್ಯೂ ಮಾಡ್ತಾರೆ, ಕೋಟೆಡ್ ಮಾಡಿ ಅಲ್ಲಿ ಆ ಅಂಶವನ್ನ ಹೇಳಿ ಅಲ್ಲಿ ಆರ್ಗ್ಯೂ ಮಾಡ್ತಾರೆ, ವಾದವನ್ನ ಮಾಡ್ತಾರೆ ಆ ಮಾಸ್ಕೋ ಎಕ್ಸ್ಪರ್ಟ್ಸ್ ಅಂದ್ರೆ ಮಾಸ್ಕೋದ ರಷ್ಯಾದ ಆ ನುರಿತರ ಜೊತೆಗೆ ಅವರು ಆರ್ಗ್ಯೂಯಿಂಗ್, ವಾದವನ್ನು ಕೂಡ ಮಾಡಿದ್ರು ಅಂತ ನೋಡ್ತಾ ಇದೀವಿ. ಅಂಡ್ ಟು ಮೈ ಗ್ರೇಟ್ ಸರ್ಪ್ರೈಸ್, ಅಲ್ಲಿ ಕೂಡ ನನಗೆ ಬಹಳ ಒಂದು ಗ್ರೇಟ್ ಸರ್ಪ್ರೈಸ್ ಆಯ್ತು ಅಂತ ಕೇರಿಸ್ ಬರೋಕೆ ಹೇಳ್ತಾ ಇದ್ದಾರೆ ಅವರು ಇಬ್ಬರು, ಫ್ರಾಂಕ್ ಫ್ರೆಶ್ ಮತ್ತು ಆ ಮಾಸ್ಕೋ ಎಕ್ಸ್ಪರ್ಟ್ ಅವರಿಂದ ನನಗೆ ಒಂದು ರೀತಿಯ ಗ್ರೇಟ್ ಸರ್ಪ್ರೈಸ್, ಬಹಳ ಒಂದು ರೀತಿಯ ಆಶ್ಚರ್ಯ ಅನಿಸ್ತು. ಐ ಫೌಂಡ್ ಮೈ ಸೆಲ್ಫ್ ಇನ್ ಜಿನೆವಾ, ಹಾಗಾಗಿ ನಾನು ನನ್ನೊಳಗೆ ನಾನು ಗುರುತಿಸಿಕೊಂಡೆ, ಆ ಜಿನೆವಾದಲ್ಲಿ ನನ್ನೊಳಗೆ ಮೈಸೆಲ್ಫ್ ಅಂದ್ರೆ ನನ್ನೊಳಗೆ ಅದನ್ನು ಫೌಂಡ್ ಅಂದ್ರೆ ಗುರುತಿಸಿಕೊಂಡೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಕೇಲಿಸ್ ಬರೋಕ್ ಅವರು. ಸೊ ಎಸ್, ದಿಸ್ ಇಸ್ ದ ಮ್ಯಾಪ್ ಆಫ್ ರಷ್ಯಾ. ನೋಡಿ ಈ ಚಿತ್ರ ಇದೆಯಲ್ಲ, ಇದು ಮ್ಯಾಪ್ ಆಫ್ ರಷ್ಯಾ. ಹೌ ಟು ಯೂಸ್ ದ ಸೋಷಿಯಲ್ ಸೈನ್ಸ್ ಅಂಡ್ ಮ್ಯಾಪ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್, ವೆರಿ ಇಂಪಾರ್ಟೆಂಟ್. ನಾವು ಹೇಗೆ ಬಳಕೆಯನ್ನ ಮಾಡ್ಕೊಳ್ತೀವಿ ಈ ಸಮಾಜ ವಿಜ್ಞಾನವನ್ನ, ಅದರ ಒಂದು ಏನು ಮ್ಯಾಪ್ ಅನ್ನ, ನಕ್ಷೆಗಳನ್ನ ಅದನ್ನ ನೋಡಿದಾಗ, ಎಸ್ ದ ಇದೆಯಲ್ಲ, ಇದೇ ಮಾಸ್ಕೋ ಇಲ್ಲಿದೆಯಲ್ಲ, ಎಸ್ ರಷ್ಯಾ. ಅಂಡ್ ಸೆಕೆಂಡ್ ಒನ್ ಈಸ್ ಎಸ್ ಗ್ರೇಟ್ ಬ್ರಿಟನ್. ನೋಡಿ ಇಲ್ಲಿ 5 ದೇಶಗಳನ್ನ ಒಳಗೊಂಡಿರುವಂತದಕ್ಕೆ ಗ್ರೇಟ್ ಬ್ರಿಟನ್ ಅಂತ ಕರಿತೀವಿ. ಅದ್ರಲ್ಲಿ ಇಂಗ್ಲೆಂಡ್ ಕೂಡ ಒಂದು. ನೋಡಿ ಇಲ್ಲಿ ಎಲ್ಲ ದೇಶಗಳಿದಾವೆ. ಸ್ಕಾಟ್ಲ್ಯಾಂಡ್ ಇದೆ ಮೇಲೆ, ಅದ್ರ ಕೆಳಗಡೆ ಇಂಗ್ಲೆಂಡ್ ಇದೆ, ಅದ್ರ ಕಡೆಗೆ ಫಿನ್ಲ್ಯಾಂಡ್ ಇದೆ, ಈ ರೀತಿಯಾಗಿ ಹಾಲೆಂಡ್ ಇದೆ. ಇವೆಲ್ಲವೂ ದೇಶಗಳನ್ನ ಸೇರಿಸಿಕೊಂಡು ನಾವು ಈ ಗ್ರೀನ್ಲ್ಯಾಂಡ್ ಇದೆ, ಇವೆಲ್ಲವೂ ದೇಶಗಳನ್ನ ಸೇರಿ ನಾವು ಗ್ರೇಟ್ ಬ್ರಿಟನ್ ಅಂತ ಕರಿತೀವಿ, UK ಅಂತ ಕರಿತೀವಿ. ಏನಂತ ಕರಿತೀವಿ? UK. ಓಕೆ, ಲಾಸ್ಟ್ ಒನ್ USA. ಲಾಸ್ಟ್ ಒನ್ ಈಸ್ USA. US ಅಂದ್ರೆ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ. ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ, ಅಮೆರಿಕ ಸಂಯುಕ್ತ ಸಂಸ್ಥಾನ. ಈ ದೇಶ 3ನೇ ಮ್ಯಾಪ್ ಅನ್ನೋದನ್ನ ನೋಡ್ತಾ ಇದೀವಿ. ಓಕೆ ಮೈ ಡಿಯರ್, ಮೇಲೆ ಕೆನಡಾ ಇದೆ, ಆ ಬಿಳಿ ಚಿತ್ರ ಇದೆಯಲ್ಲ ಅದ್ರ ಮಾತ್ರ USA ಅನ್ನೋದನ್ನ ನೆನಪಲ್ಲಿ ಕೊಡ್ರಿ, ಬಿಳಿ ಕಲರ್ ಇದೆಯಲ್ಲ ಅದು. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಕಂಪ್ಲೀಟೆಡ್ ದ ಟುಡೇಸ್ ಕ್ಲಾಸ್. ಓಕೆ ಮೈ ಡಿಯರ್, ವೆರಿ ಇಂಪಾರ್ಟೆಂಟ್, ಗೋ ಟು ಎಕ್ಸ್ಟ್ರಾಕ್ಟ್ ಅಂಡ್ ಕ್ವಶನ್. ವೆರಿ ಇಂಪಾರ್ಟೆಂಟ್ one. First one extract and second one is question. Okay. The first one is, why is that some of us still decide to become scientists despite of fact that businessmen, lawyers and doctors enjoy a much higher income? ಯಾಕೆ ಕೆಲವರು ಈಗಲೂ ಕೂಡ ವಿಜ್ಞಾನಿಗಳಾಗ್ಲಿಕ್ಕೆ ಬಯಸ್ತಾರೆ ಮುಂದೆ, ಆದಾಗ್ಯೂ ಕೂಡ ಅಂದ್ರೆ ಹೆಚ್ಚು ಹಣವನ್ನು ತರುವಂತ ವ್ಯಾಪಾರಸ್ಥರು, ವಕೀಲರು ಮತ್ತು ವೈದ್ಯರ ಹುದ್ದೆಯನ್ನು ಬಿಟ್ಟು ಹೆಚ್ಚು ಇನ್ಕಮ್ ತರುವಂತ ಬಿಟ್ಟು ಯಾಕೆ ಈಗಲೂ ಕೂಡ ಅವರು ವಿಜ್ಞಾನಿಗಳಾಗ್ಲಿಕ್ಕೆ ಬಯಸ್ತಾರೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಏನ್ ಆನ್ಸರು?
ಆ ಆನ್ಸರ್ ಅನ್ನ ನೋಡೋದಾದ್ರೆ ವೈ ಡು ಯು ಓನ್ಲಿ ಸಮ್ ಪೀಪಲ್ ಡಿಸೈಡ್ ಟು ಬಿಕಮ್ ಸೈಂಟಿಸ್ಟ್ ಅಂತಂದೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಆನ್ಸರ್. ಓಕೆ, ಇನ್ ದ ಫಸ್ಟ್ ಕ್ವಶನ್ ಎ, ವೈ ಡು ಯು ಓನ್ಲಿ ಸಮ್ ಪೀಪಲ್ ಡಿಸೈಡ್ ಟು ಬಿಕಮ್ ಸೈಂಟಿಸ್ಟ್? ಯಾಕೆ ವಿಜ್ಞಾನಿಗಳಾಗಲಿಕ್ಕೆ ಇಷ್ಟಪಡ್ತಾರೆ ಅಂತ. ಆನ್ಸರ್, ದೇ ಕಾಂಟ್ ಲಿವ್ ವಿತೌಟ್ ಸೈನ್ಸ್. ಅವರೆಲ್ಲರೂ ಕೂಡ ಅವ್ರ ವಿಜ್ಞಾನದ ಬದುಕಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕಂದ್ರೆ ದೇರ್ ಆಂಬಿಷನ್, ಅವರ ಒಂದು ಗುರಿ ಅದು, ಅವರ ಒಂದು ಧ್ಯೇಯ ಅದು, ಅವರ ಒಂದು ಆಕಾಂಕ್ಷೆ. ದೇ ಆರ್ ನಾಟ್ ಆಫ್ಟರ್ ಮನಿ. ಅವ್ರಿಗೆ ಯಾವಾಗಲೂ ಕೂಡ ಆಫರ್ ಆದ ಒಂದು ಹಣವನ್ನು ಇಷ್ಟಪಡೋದಿಲ್ಲ. ಆಫರ್, ದೇ ಗೆಟ್ ದ ಬೆನಿಫಿಟ್ ಆಫ್ ಟೀಮ್ ವರ್ಕ್. ಅಲ್ಲಿ ಬಹಳ ಅವ್ರು ಪಡ್ಕೊಳ್ಳೋದೇನಂದ್ರೆ ಟೀಮ್ ವರ್ಕ್, ಗುಂಪು ಆ ಕೆಲಸವನ್ನು ಇಷ್ಟಪಡ್ತಾರೆ. ಫ್ರೆಂಡ್ಶಿಪ್, ಗೆಳೆತನ. ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯ. ಅಂಡ್ ದ ಮೈಸ್ಟರೀಸ್ ಆಫ್ ನೇಚರ್, ಅವರ ಒಂದು ರಹಸ್ಯವಾದಂಥ ಆ ಪರಿಸರ, ಅದನ್ನು ಅವ್ರು ಇಷ್ಟಪಡ್ತಾರೆ. ಹಾಗಾಗಿ ಅವರು ಸೈಂಟಿಸ್ಟ್ ಆಗಲಿಕ್ಕೆ ಇಷ್ಟಪಡ್ತಾರೆ. ಹಣಕ್ಕೆ ಅದು ಇಷ್ಟಪಡೋದಿಲ್ಲ ಅವರು. ಸೊ ಸೆಕೆಂಡ್ ಕ್ವಶನ್, ವಾಟ್ ರಿವಾರ್ಡ್ ಡೂ ಥಿಂಗ್ ಗೆಟ್ ಬೈ ಬಿಕಮಿಂಗ್ ಸೈಂಟಿಸ್ಟ್? ವಿಜ್ಞಾನಿಗಳಾಗ್ತಾರಲ್ಲ, ಏನು ಬಹುಮಾನಗಳನ್ನು ಪಡಲಿಕ್ಕೆ ಅವ್ರಿಗೆ ಏನು ಸಿಗುತ್ತೆ ಅನ್ನೋ ಮಾತನ್ನ ಇಲ್ಲಿ ಕೇಳ್ತಾನೆ ಮುಂದೆ. ಎಸ್, ದ ಆನ್ಸರ್ ಇಸ್ ದ ಮೇಜರ್ ರಿವಾರ್ಡ್ ದಟ್ ಗೆಟ್ ಫ್ರಮ್ ದ ಸೈಂಟಿಸ್ಟ್ ಇನೋವೇಷನ್ ಇಟ್ ಸೆಲ್ಫ್. ಅವ್ರೊಳಗೆ ಅವರು ಅನ್ವೇಷಣೆ ಮಾಡೋಕ್ಕೆ ಅವರು ರಿವಾರ್ಡ್ ಪಡ್ಕೊಳ್ತಾರೆ. ಅವ್ರ ಮೇಜರ್ ರಿವಾರ್ಡ್ ಅಂತಂದ್ರೆ ಏನಂದ್ರೆ ಸೈಂಟಿಫಿಕ್ ಇನ್ವೆನ್ಷನ್, ಆ ವೈಜ್ಞಾನಿಕವಾದಂಥ ಅನ್ವೇಷಣೆ ಇಟ್ ಸೆಲ್ಫ್. ಅದರೊಳಗೆ ಅಂದ್ರೆ ಅವರೊಳಗೆ ಆ ರೀತಿಯಾದಂಥ ಇಟ್ಕೊಂಡು ಅದೇ ಮುಖ್ಯವಾದಂಥ ಸೈಂಟಿಫಿಕ್ ಇನ್ವೆನ್ಷನ್ ಅನ್ನೋದನ್ನ ಇಟ್ ಸೆಲ್ಫ್ ಅದರೊಳಗೆ. ಇನ್ನ ನೆಕ್ಸ್ಟ್ ಸ್ಲೈಡ್, ವಾಟ್ ಡು ವಿ ನೀಡ್ ಸೈಂಟಿಸ್ಟ್? ಏನಿದ್ರ ಅಗತ್ಯತೆ ಇದೆ? ವೈ, ಏಕೆ ಇದರ ಅಗತ್ಯತೆ ಬೇಕು ಅವರಿಗೆ, ನಮಗೆ? ದ ಸೈಂಟಿಸ್ಟ್ ಸೆಲ್ಫ್ಲೆಸ್ಲಿ ಮೇಕ್ ಅವರ್ ಲೈಫ್ಸ್ ಹ್ಯಾಪಿಯರ್ ಅಂಡ್ ಮೋರ್ ಕಂಫರ್ಟಬಲ್ ವಿತೌಟ್ ಎನ್ ಎಕ್ಸ್ಪೆಕ್ಟೇಷನ್. ಯಾವುದೇ ಎಕ್ಸ್ಪೆಕ್ಟ್ ಮಾಡದೆ ಅವ್ರು ಬಹಳ ಆರಾಮಾಗಿ, ಹೆಚ್ಚಾಗಿ ಸಂತೋಷವಾಗಿರ್ತಾರೆ, ಆರಾಮಾಗಿರ್ತಾರೆ. ಅವ್ರು ಯಾವಾಗಲೂ ಕೂಡ ಸೆಲ್ಫ್ಲೆಸ್, ಯಾವ ರೀತಿಯಾದಂಥ ಒಂದು ಸ್ವಾರ್ಥ ಇರಲ್ಲ, ನಿಸ್ವಾರ್ಥದಿಂದ ಕೆಲಸವನ್ನು ಮಾಡಿ ಸಂತೋಷವಾಗಿರ್ತಾರೆ. ಅದಕ್ಕೋಸ್ಕರ ನಮ್ಗೆ ಅದರ ಅಗತ್ಯತೆ ಇದೆ. In the second question, name the 3 nations which possessed nuclear weapons. Who had summoned the writer Kellisborg to attend the meeting? Attend the meeting ಇಂದ 3 ಪ್ರಸಿದ್ಧವಾದಂಥ ಒಂದು ನ್ಯೂಕ್ಲಿಯರ್ ದೇಶಗಳು ಯಾವುವು ಅಂತ ಕೇಳಿದಾನೆ. ಎಸ್, ದ 3 ಪವರ್ ನೇಷನ್ಸ್ ವರ್ USA, USSR ಅಂಡ್ UK. ಅಂದ್ರೆ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ, ಅಂದ್ರೆ ಸೋವಿಯತ್ ರಷ್ಯಾ ಅಂಡ್ ಯುನೈಟೆಡ್ ಕಿಂಗ್ಡಮ್, ಗ್ರೇಟ್ ಬ್ರಿಟನ್. ಇವೆಲ್ಲವೂ ಕೂಡ ದೇ ಹ್ಯಾಡ್ ಸಮ್ಮನ್ಡ್ ದ ಮೀಟಿಂಗ್ ಎ ಬ್ಯಾನ್ ಆಫ್ ನ್ಯೂಕ್ಲಿಯರ್ ವೆಪನ್. ನ್ಯೂಕ್ಲಿಯರ್ಗೋಸ್ಕರ ಅಲ್ಲಿ ಮೀಟಿಂಗ್ ಅನ್ನು ಸೇರಿದ್ರು, ಎಲ್ಲ ಸೇರ್ಕೊಂಡು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ. ಸೊ ಫ್ರೇಮ್ ದ ಕ್ವಶನ್, WH ಕ್ವಶನ್. ಓಕೆ, ಸ್ಮಿತಾ ಇನ್ವೈಟೆಡ್ ಪಂಡಿತ್ ರವಿಶಂಕರ್ ಟು ಅವರ್ ಹೋಮ್. ವಾಟ್ ಇಸ್ ಸ್ಮಿತಾ? ಎಸ್, ಕ್ವಶನ್ ಮಾರ್ಕ್ ಮಾಡಕ್ಕೆ. WH ಕ್ವಶನ್ ಅಂದ್ರೆ WH ಕ್ವಶನ್ ಆರ್ ಫ್ರೇಮ್ ದ ಕ್ವಶನ್. ಕ್ವಶನ್ ಮಾಡಕ್ ಸ್ಮಿತಾನದ ಆನ್ಸರ್ ಆಗ್ಬೇಕು. ಎಸ್, ಹೂ ಡಿಡ್ ಇನ್ವೈಟ್ ಪಂಡಿತ್ ರವಿಶಂಕರ್ ಟು ಅವರ್ ಹೋಮ್? ಎಸ್, ಹೂ, ಯಾರು ಪಂಡಿತ್ ರವಿಶಂಕರ್ನ ಅವಳ ಮನೆಗೆ ಕರ್ಕೊಂಡು ಅವರು ಯಾರು ಅಂದ್ರೆ ಸ್ಮಿತಾ. ಓಕೆ, ಹೂ ಡಿಡ್. ಇನ್ವೈಟೆಡ್ ಇಡಿ ಫಾರ್ಮ್ ಬಂದಿಲ್ಲ, ಹಾಗೆ ಡಿಡ್ ಬಂದಿದೆ. ಸೊ ಸೆಕೆಂಡ್ ಒನ್, ರಾಕೇಶ್ ಗೇವ್ ಮೀ ಮನಿ ಎಸ್ಟರ್ಡೇ. ರಾಕೇಶ್ ನಾನು ನಿನ್ನೆ ಹಣವನ್ನು ಕೊಟ್ಟ. ನಿನ್ನೆ ಅಂತ ಆಗ್ಬೇಕು. ಯಾವಾಗ? ವೆನ್ ಡಿಡ್ ರಾಕೇಶ್ ಗಿವ್ ಮೀ ಮನಿ? ವೆನ್ ಡಿಡ್ ರಾಕೇಶ್ ಗಿವ್ ಮೀ ಮನಿ? ನೋಡಿ, ಇಲ್ಲಿ ಗೇವ್ ಅವರದ್ದು ಗಿವ್ ಆತ, ಯಾವಾಗಲೂ ಓರ್ ಒಂದೇ ರೂಪ ಆಗ್ಬೇಕು. ಯಾಕಂದ್ರೆ ಇಲ್ಲಿ ಡಿಡ್ ಆ ರೂಪವನ್ನು ಪಡ್ಕೊಂಡಿದೆ. ಹಾಗಾಗಿ ವೆನ್ ಡಿಡ್ ರಾಕೇಶ್ ಗಿವ್ ಮೀ ಮನಿ. ಥರ್ಡ್ ಒನ್, ನ್ಯಾಷನಲ್ ಸೈನ್ಸ್ ಡೇ is celebrated in India on 28th February every year. ಪ್ರತಿ ವರ್ಷ 28 ಫೆಬ್ರವರಿಲಿ ಈ ರೀತಿಯಾದಂತಹ ಒಂದು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಣೆ ಮಾಡುತ್ತೆ ಅಂತೆ. ಯಾವಾಗ? ಇದು ಅಷ್ಟೇ. ವೆನ್ ಡಿಡ್ ನ್ಯಾಷನಲ್ ಸೈನ್ಸ್ ಡೇ ಸೆಲೆಬ್ರೇಟ್ ಇನ್ ಇಂಡಿಯಾ ಆನ್ ಎವ್ರಿ ಇಯರ್? ವೆನ್ ಡಿಡ್ ಯಾವಾಗ ಆಚರಣೆ ಮಾಡುತ್ತೆ ಅನ್ನೋದನ್ನ ಹೇಳ್ತದಾನೆ. ಹಾಗಾಗಿ ಇಲ್ಲಿ ನಾವು ನೋಡ್ತಾ ಇದೀವಿ ಸೆಲೆಬ್ರೇಟೆಡ್ ಇನ್ ಇಂಡಿಯಾ ಆನ್ 25th ಅನ್ನೋದನ್ನ ನೆನಪಲ್ಲಿ ಕೊಡ್ರಿ. ಹಾಗಾಗಿ ವೆನ್ ಡಿಡ್ ಅನ್ನೋದನ್ನ ಅರ್ಥವನ್ನ ಮಾಡ್ಕೊಳ್ಳಿ. ಓಕೆ, ಇನ್ ಈಸ್ ಎವ್ರಿ ಇಯರ್. ಅಂಡ್ ಫೋರ್ತ್ ಒನ್, ರಕ್ಷಿತಾ ಲಿವ್ಸ್ ಇನ್ ಎ ವಿಲೇಜ್. ರಕ್ಷಿತಾ ಎಲ್ಲಿ ವಾಸವಾಗಿರೋಳು? ವೇರ್ ಡಸ್ ರಕ್ಷಿತಾ ಲಿವ್ ಇನ್? ನೋಡಿ, ಇಲ್ಲಿ ಲಿವ್ಸ್ ಅನ್ನೋದು ವರ್ಬ್ ಒಂದೇ ರೂಪ ಎಸ್ ಬಂದ್ರಿಂದ ಡಸ್ ಬರುತ್ತೆ. ವೇರ್ ಡಸ್ ರಕ್ಷಿತಾ ಲಿವ್ ಇನ್? ಎಲ್ಲಿ ಅವಳು ವಾಸವಾಗಿದ್ದಾಳೆ? ವೇರ್ ಅಂತ ಅರ್ಥವನ್ನ ಕೊಡುತ್ತೆ. ಸೊ ಇನ್ ದ ನೆಕ್ಸ್ಟ್, ಎಸ್, ಹೋಮ್ ಅಸೈನ್ಮೆಂಟ್. ಲಾಸ್ಟ್ ಒನ್ ಈಸ್ ಹೋಮ್. ಅಕಾರ್ಡಿಂಗ್ ಟು ಬೋರೋಕ್, write down nightly, some people decide to become scientists instead of becoming lawyers, doctors and engineers. Give reason. ಕೆಲವರು ಬರೋಕನ ಪ್ರಕಾರ ಕೆಲವರು ನಿರ್ಧಾರ ಮಾಡ್ತಾರೆ ವಿಜ್ಞಾನಿಗಳಾಗ್ಲಿಕ್ಕೆ ಬದಲಿಯಾಗಿ ವಕೀಲರಾಗ್ಲಿಕ್ಕೆ, ಡಾಕ್ಟರ್ ಆಗ್ಲಿಕ್ಕೆ ಮತ್ತೆ ಇಂಜಿನಿಯರ್ ಆಗ್ಲಿಕ್ಕೆ ಇದ್ರ ಬದಲಿಯಾಗಿ ವಿಜ್ಞಾನಿಗಳಾಗ್ತಾರೆ. ಏಕೆ? ಇದಕ್ಕೆ ಕಾರಣ ಕೊಡಿ ಅಂತ ಫಸ್ಟ್ ಪ್ರಶ್ನೆ. ಎರಡನೇದು, ಫ್ರೇಮ್ ದ ಕ್ವಶನ್ಸ್. ಮತ್ತೆ ಕ್ವಶನ್ಸ್ ಗಳನ್ನ ಫ್ರೇಮ್ ಮಾಡಿ, ಅಂದ್ರೆ ಪ್ರಶ್ನೆಯನ್ನ ಮಾಡಿ ಅಂಡರ್ಲೈನ್ ಆಗಿರುವಂತದ್ದು ಅಲ್ಲಿ ಉತ್ತರ ಆಗ್ಬೇಕು.
ಓಕೆ. ಇಂಡಿಯಾಸ್ ಓನ್ ಇಟ್ಸ್ ಫಸ್ಟ್ ಕ್ರಿಕೆಟ್ ವರ್ಲ್ಡ್ ಕಪ್ ಇನ್ 1983. 1983 ವರ್ಲ್ಡ್ ಕಪ್ ಅನ್ನ ಪಡ್ಕೊಳ್ತಲ್ಲ, ಆಗ ಯಾವಾಗ ವರ್ಲ್ಡ್ ಕಪ್ ಪಡೀತು ಅಂತ ಉತ್ತರ ಪ್ರಶ್ನೆ ಮಾಡ್ಬೇಕು ನೀವು. ಸೆಕೆಂಡ್ ಒನ್, ಮೋಹನ್ ಗೋಸ್ ಟು ಗದಗ್. ಮೋಹನ್ ಗದಗಿಗೆ ಹೋಗುವನು. ಮೋಹನ್ ಎಲ್ಲಿಗೆ ಹೋಗುವನು ಅಂತ ಮಾಡಬೇಕು. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ನೋಟ್ this questions and write neatly. Once again, thank you one and all.